ಇಂದು ರಾತ್ರಿ ಟಿವಿಯಲ್ಲಿ ಬಂದ ಪ್ರತಿಯೊಂದು ಮಾತುಗಳನ್ನು ಸ್ಪಷ್ಟವಾಗಿ ಕೇಳಿದ್ದೀರಾ. ಆದರೆ ಊಟದ ಸಮಯದಲ್ಲಿ ಸಂಗಾತಿಯೊಡನೆ ಮಾತನಾಡುವಾಗ ಮತ್ತೆ ಮತ್ತೆ ಹೇಳು ಎಂದು ಕೇಳಿದ್ದೀರಿ. ಇದು ಆಕಸ್ಮಿಕವಲ್ಲ. ನಿಮ್ಮ ಕೇಳುವ ಕ್ಷಮತೆಯಲ್ಲಿ ತೊಂದರೆ ಇದೆ ಎಂದು ಗೊತ್ತಾಗುವ ಮುಖ್ಯವಾದ ಗುಣಲಕ್ಷಣ. ಇದಕ್ಕೆ ಕಾರಣ ಏನು ಎಂದು ಗೊತ್ತಿದೆಯಾ? ಟಿವಿಯಲ್ಲಿ ಬರುವ ಧ್ವನಿಯನ್ನು ಸ್ಟುಡಿಯೋದಲ್ಲಿ ವಿಶೇಷವಾಗಿ ಸಿದ್ಧಪಡಿಸಲಾಗುತ್ತದೆ. ಅದನ್ನು ಸ್ಪಷ್ಟಗೊಳಿಸಿ ಹಾಗೂ ಸಮತೋಲನಗೊಳಿಸಿ ನೇರವಾಗಿ ನಮ್ಮೆಡೆಗೆ ತರುತ್ತದೆ. ಹಾಗೂ ಹಿನ್ನೆಲೆಯಲ್ಲಿ ಬರುವ ಶಬ್ದಗಳನ್ನು ಬಹಳ ಕಡಿಮೆ ಮಾಡಿ ನೇರವಾಗಿ ನಮ್ಮೆಡೆಗೆ ತರುವುದರಿಂದ ಅದು ಸ್ಪಷ್ಟ ಇರುತ್ತದೆ. ಆದರೆ ನಿಜ ಜೀವನದಲ್ಲಿ ಬೇರೆಯೇ ಆಗಿರುತ್ತದೆ. ನಿಮ್ಮ ಸಂಗಾತಿಯು ಬೇರೆ ಕೊಠಡಿಯಿಂದ ಅದೇ ಸಮಯದಲ್ಲಿ ಪಾತ್ರೆಗಳ ಶಬ್ದ, ಫ್ಯಾನ್ ಶಬ್ದ ಹಾಗೂ ಟ್ರಾಫಿಕ್ನ ಶಬ್ದ ಕೂಡ ಬಂದು ಒಂದೇ ಸಮಯದಲ್ಲಿ ಹಲವಾರು ಶಬ್ದಗಳು ಬರುವ ಸಾಧ್ಯತೆ ಇರುತ್ತದೆ. ವಯಸ್ಸಿನ ಜೊತೆಗೆ ಕೇಳುವ ಸಾಮರ್ಥ್ಯದಲ್ಲಿ ಬದಲಾವಣೆ ಉಂಟಾದಾಗ ಮಾತಿನಲ್ಲಿರುವ ಹಿನ್ನೆಲೆ ಶಬ್ದಗಳನ್ನು ಬೇರ್ಪಡಿಸುವಲ್ಲಿ ಮೆದುಳಿಗೆ ಹೆಚ್ಚು ಕಷ್ಟವಾಗುತ್ತದೆ. ಆದ್ದರಿಂದ ಅನೇಕರು ಹೀಗೆ ಹೇಳುತ್ತಾರೆ: ನನಗೆ ನಿಮ್ಮ ಮಾತು ಕೇಳಿಸುತ್ತಿದೆ, ಆದರೆ ಜನರು ಏನು ಮಾತನಾಡುತ್ತಿದ್ದಾರೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತಿಲ್ಲ ಎಂದು ಹೇಳುತ್ತಾರೆ. ಈ ತರಹದ ಸಮಸ್ಯೆಗಳನ್ನು ಆಡಿಯಾಲಜಿಸ್ಟ್ಗಳು ಪ್ರತಿನಿತ್ಯ ನೋಡುತ್ತಿರುತ್ತಾರೆ. ಆದರೆ ಬಹುತೇಕ ಜನರು ಇದು ಆರಂಭಿಕ ಹಿಯರಿಂಗ್ ಲಾಸ್ನ ಲಕ್ಷಣ ಎಂದು ಅರಿಯುವ ಮುನ್ನವೇ ವರ್ಷಗಳ ಕಾಲ ಅದನ್ನು ಅನುಭವಿಸಿರುತ್ತಾರೆ. ಕೇಳುವ ಸಮಸ್ಯೆಯೊಂದಿಗೆ ಬದುಕಬೇಡಿ. ಇಯರ್ಸ್ ಆ್ಯಪ್ನಲ್ಲಿ ಉಚಿತ ಹಿಯರಿಂಗ್ ಟೆಸ್ಟಿಂಗ್ ಮಾಡಿಸಿಕೊಳ್ಳಿ. ಕೇವಲ 5 ನಿಮಿಷ ಮಾತ್ರ ತೆಗೆದುಕೊಳ್ಳುತ್ತದೆ.